ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ ಹಾಗೂ ಆಕಾಂಕ್ಷಿಗಳೇ, ಜಾಬ್ ಆಕಾಂಕ್ಷಿಗಳೇ, ಉದ್ಯೋಗ ಆಕಾಂಕ್ಷಿಗಳೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕೆಲವೊಂದು ಕಾರಣಾಂತರಗಳಿಂದ ಪ್ರತಿ ದಿವಸ ಒಂದು ವಿಡಿಯೋ ಮಾಡಿ ನಿಮ್ಮೊಂದಿಗೆ ಹಂಚ್ತಾ ಇದ್ದೆ ಸ್ನೇಹಿತರೆ. ನನಗೆ ದಿನಾಲೂ ವಿಡಿಯೋ ಮಾಡಲಿಕ್ಕೆ ಆಗ್ತಾಯಿಲ್ಲ, ಕಾರಣ ಬಿಜಿ ಸ್ಕೆಡ್ಯೂಲ್ ಇರುವುದರಿಂದ ವಿಡಿಯೋಗಳನ್ನು ಮಾಡಿ ನಿಮ್ಮೊಂದಿಗೆ ನನ್ನ ವಿಚಾರಗಳನ್ನು ಹಂಚಲಿಕ್ಕೆ ಆಗ್ತಾಯಿಲ್ಲ. ಅದಕ್ಕೋಸ್ಕರ ವಿಷಾದ ವ್ಯಕ್ತಪಡಿಸ್ತೀನಿ ಸ್ನೇಹಿತರೆ. ಸೊ ಬನ್ನಿ ನೋಡೋಣ ಇವತ್ತಿನ ವಿಚಾರ ಯಾವ ಒಂದು ಹೊಸ ವಿಚಾರದೊಂದಿಗೆ ನಿಮ್ಮೊಂದಿಗೆ ನಾನು ಈ ಒಂದು ವಿಡಿಯೋವನ್ನು ಹಂಚ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಸರಿ ಅನಿಸಿದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ. ಇವತ್ತಿನ ವಿಚಾರ ಏನು ಅಂತಂದರೆ UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ನಿಮಗೆ ಗೊತ್ತಿರುವ ಹಾಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇದೆ, KPSC. ನಾನು ಮಾತಾಡ್ತಾ ಇರೋದು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ UPSC, ಗೌರ್ಮೆಂಟ್ ಆಫ್ ಇಂಡಿಯಾ, ನ್ಯೂ ಡೆಲ್ಲಿ. ಸೊ 10 ಗ್ರ್ಯಾಜುಯೇಷನ್ ಮುಗಿಸ್ಕೊಂಡು ಹಲವಾರು ಪೋಸ್ಟ್ಗಳು ಇದರಲ್ಲಿ ಬರ್ತವೆ ಸ್ನೇಹಿತರೆ. ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತೆ, ಚೇಸ್ ಮಾಡೋರು ಚೇಸ್ ಮಾಡ್ತಾರೆ, ಆಮೇಲೆ ಜಾಬ್ ಗಿಟ್ಟಿಸ್ಕೊಳ್ತಾರೆ. ಕೆಲವೊಬ್ಬರು ಸರ್ ನನಗೆ ಚೇಸ್ ಮಾಡೋಕ್ಕಾಗಲ್ಲ, ನಾನು ಅಷ್ಟು ಪ್ರಾಕ್ಟೀಸ್ ಮಾಡಲಿಕ್ಕೆ ಆಗಲ್ಲ ಎನ್ನುವರು ಕೆಲವೊಬ್ಬರು ಇರ್ತಾರೆ ಸ್ನೇಹಿತರೆ. ನಮ್ಮ ಜೀವನ ನಾವು ರೂಪಿಸಿಕೊಳ್ಳಬೇಕು ಸ್ನೇಹಿತರೆ. ನಾವು ಏನು ಮಾಡಬೇಕು, ನಮ್ಮ ಗುರಿ ಏನು, ಆ ಗುರಿ ಸಾಧಲಿಕ್ಕೆ ನಾವು ಪಡೆಯುವಂಥ ಶ್ರಮ ನಮ್ಮ ಎಜುಕೇಷನ್, ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ನಾವು ಪಡ್ಕೊಂಡು ಮುಂದುವರಿಬೇಕಾಗುತ್ತೆ ಸ್ನೇಹಿತರೆ. ಸೊ ಬನ್ನಿ ನೋಡೋಣ ಇವತ್ತಿನ ವಿಚಾರ ಏನಿದೆ. ದಿನಾಂಕ 22/1/2025 ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ದವರು ಇಂಪಾರ್ಟೆಂಟ್ ನೋಟಿಸನ್ನು ಜಾರಿ ಮಾಡಿದ್ದಾರೆ. ಅದರಂತೆ ಕ್ಯಾಂಡಿಡೇಟ್ ಟು ಎನ್ಶೋರ್ ದೇರ್ ಎಲಿಜಿಬಿಲಿಟಿ ಫಾರ್ ದ ಎಕ್ಸಾಮಿನೇಷನ್, ಯಾವ್ಯಾವ ಎಕ್ಸಾಮಿನೇಷನ್ ಇದ್ದಾವೆ, ಏನಿದೆ ಅದರ ಕತೆ ಬನ್ನಿ ನೋಡೋಣ. ಲಾಸ್ಟ್ ಡೇಟ್ ಫಾರ್ ರಿಸಿಪ್ಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ 11/2/2025. ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಇದ್ದಾವೆ. ನೋಟಿಸ್ ಬಂದು ಎಕ್ಸಾಮಿನೇಷನ್ ನೋಟಿಸ್ ನಂಬರ್ 05/2025 CSP. All candidates are requested to carefully read the rules of civil service examination. ಅಂತಂದರೆ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ನೋಟಿಸ್ ಕೇರ್ಫುಲ್ಲಿ ಓದ್ಕೊಂಡು, ನೋಟಿಫೈಡ್ ಬೈ ದ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಟ್ರೈನಿಂಗ್ ಆ್ಯಂಡ್ ದಿಸ್ ನೋಟಿಸ್ ಆಫ್ ಎಕ್ಸಾಮಿನೇಷನ್ ಡಿರೈವ್ಡ್ ಫ್ರಮ್ ದೀಸ್ ರೂಲ್ಸ್. The candidates applying for examination should ensure that they fulfill all the eligibility conditions for admission to examinations. Their admission to all the stages of examination will be purely provisional, subject to satisfying the prescribed eligibility conditions. Mere issue of e-admit card to the candidate will not be imply that her candidature has been finally cleared by the Commission. The Commission takes up verification of eligibility condition with reference to original documents only after the candidate has qualified for interview personality test. How to apply? ಸೊ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಕುರಿತು ಕೆಲವೊಂದು ಮಾತುಗಳನ್ನು ಹೇಳಿದ್ದಾರೆ ಸ್ನೇಹಿತರೆ. ದಯವಿಟ್ಟು ಈ ಒಂದು UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ online.gov.in ಲಾಗಿನ್ ಮಾಡಿ ಹೌ ಟು ಅಪ್ಲೈ ಕ್ಲಾರಿಟಿ ನೋಡಿಕೊಂಡು ಕರೆಕ್ಟಾಗಿ ನಿಮ್ಮ ಡಾಕ್ಯುಮೆಂಟ್ಸ್ಗಳು, ನಿಮ್ಮ ಹೆಸರು, ಡೇಟ್ ಆಫ್ ಬರ್ತು, ಆಧಾರ್ ಕಾರ್ಡ್ ಆಗಲಿ ಯಾವುದೇ ನಿಮ್ಮ ಡಾಕ್ಯುಮೆಂಟ್ಸ್ಗಳು ವೆರಿಫೈ ಮಾಡಿಕೊಂಡು ದಯವಿಟ್ಟು ಫಿಲಪ್ ಮಾಡಿ ಸ್ನೇಹಿತರೆ. ಕಾರಣ ಕೆಲವರಿಗೆ ಇದು ಒಂದು ಮೋಜುಗರ ಅನ್ನಬಹುದು. ಸರ್ ನಮ್ಮದೇ ಆದಂಥ ಫಾರ್ಮ್ ಫಿಲಪ್ ಮಾಡ್ತಾ ಇದ್ದೀವಿ, ಹಾಗಾದರೆ ನಾವು ಕರೆಕ್ಟಾಗಿ ಫಿಲಪ್ ಮಾಡ್ತೀವಿ, ಮತ್ತು ಯಾಕೆ ಇಷ್ಟೆಲ್ಲ ಡೀಟೇಲಾಗಿ ಹೇಳಲಿಕ್ಕೆ ನೀವು ಬಯಸ್ತಾ ಇದ್ದೀರಾ ಅಂತಂದರೆ ಫ್ರೆಂಡ್ಸ್, ಕೆಲವೊಬ್ಬರಿಗೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಏನೂ ಇರಲಿಕ್ಕಿಲ್ಲ. ಕೆಲವರಿಗೆ ಅವರ ಲೈಫ್ ರೂಪಿಸ್ಕೊಳ್ಳಬೇಕು, ನಾನು ಗೌರ್ಮೆಂಟ್ ಜಾಬ್ ಮಾಡಬೇಕು, ನನ್ನ ಇಡೀ ಪರಿವಾರದಲ್ಲಿ, ನನ್ನ ಖಾನ್ದಾನದಲ್ಲಿ ಯಾರೂ ಈ ಒಂದು ಗೌರ್ಮೆಂಟ್ ಜಾಬ್ ಮಾಡಲಿಲ್ಲ, ನಾನಾದರೂ ಆ ಗೌರ್ಮೆಂಟ್ ಜಾಬ್ ಮಾಡಬೇಕು ಎನ್ನುವಂಥ ಒಂದು ಆಸೆ ಇರುತ್ತೆ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಪ್ರಾಪರ್ಲಿ ಪ್ರಿಪ್ರೇಷನ್ ಮಾಡಿಕೊಳ್ಳಿ. ಕಷ್ಟಪಟ್ಟರೆ ಸುಖ ಸಿಕ್ಕೇ ಸಿಗುತ್ತದೆ. ಬಸವಣ್ಣವರು ಹೇಳಿದ ಹಾಗೆ ಕಾಯಕವೇ ಕೈಲಾಸ. ಸೊ
ಆ ಕಾಯಕ ಮಾಡಿದರೆ ಕೈಲಾಸಕ್ಕೆ ನಾವು ಹೋಗ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಾರೆ. ಅದೇ ರೀತಿ ನೀವು ಕೂಡ ಅದನ್ನು ಪಾಲಿಸಬಹುದು ಸ್ನೇಹಿತರೆ. ಹೌ ಟು ಅಪ್ಲೈಯಲ್ಲಿ ಬನ್ನಿ ನೋಡೋಣ. ಕ್ಯಾಂಡಿಡೇಟ್ಸ್ ಆರ್ ರಿಕ್ವೈರ್ಡ್ ಟು ಅಪ್ಲೈ ಆನ್ಲೈನ್ ಬೈ ಯೂಸಿಂಗ್ ವೆಬ್ಸೈಟ್ http://upsconline.gov.in. It is essential for the applicant to register herself first at one-time registration OTR platform available on the Commission's website, and then proceed for filling up the online application for the examination. One-time registration profile registration has to be registered only once in a lifetime. This can be done anytime throughout the year. If the candidate is already registered, she can process straight away for filling up the online application for the examination. OTR ಫೆಸಿಲಿಟಿಯನ್ನು UPSC online.gov.in ನಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ನೀವು ಯಾವುದೇ ಒಂದು ಜಾಬ್ಗೆ ಅಪ್ಲೈ ಮಾಡಬೇಕು ಅಂತಂದರೆ ಒಂದೇ ಒಂದು ಸಲ ನೀವು ಅದಕ್ಕೆ OTR ಮಾಡಿಸ್ಕೊಳ್ಳಬೇಕು. ಒನ್ ಟೈಮ್ ರಿಜಿಸ್ಟ್ರೇಷನ್. ಮಲ್ಟಿಪಲ್ ಜಾಬ್ ನೀವು ಹಾಕ್ತಾಯಿದ್ದೀರಾ ಅಂತಂದರೂ ಸಹ ಒನ್ ಟೈಮ್ ಥ್ರೂಔಟ್ ದ ಇಯರ್ 365 ಡೇಸಲ್ಲಿ ಯಾವಾಗಾದರೂ ನೀವು ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಮಾಡಿಫಿಕೇಷನ್ ಇನ್ OTR ಪ್ರೊಫೈಲ್ ರಿಜಿಸ್ಟ್ರೇಷನ್ ಮಾಡಿಫೈ ಮಾಡಬೇಕಾದ್ರೆ ಇನ್ ಕೇಸ್ ದ ಕ್ಯಾಂಡಿಡೇಟ್ ವಾಂಟ್ಸ್ ಟು ಎಫೆಕ್ಟ್ ಎನಿ ಚೇಂಜಸ್ ಇನ್ ಹಿಸ್ ಹರ್ OTR ಪ್ರೊಫೈಲ್ ರಿಜಿಸ್ಟ್ರೇಷನ್ ಪ್ರೊಫೈಲ್, ಇಟ್ ಶಾಲ್ ಬಿ ಅಲೌಡ್ ಓನ್ಲಿ ಒನ್ಸ್ ಇನ್ ಎ ಲೈಫ್ ಟೈಮ್ ಆಫ್ಟರ್ ದ ರಿಜಿಸ್ಟ್ರೇಷನ್ ಎಟ್ OTR ಪ್ಲಾಟ್ಫಾರ್ಮ್. ಏನಾದರೂ ತಪ್ಪಾಗಿ ನೀವು ನಮೂದಿಸಿದರೆ, ಏನಾದರೂ ಚೇಂಜಸ್ ಮಾಡಬೇಕಾದ್ರೆ ಓನ್ಲಿ ಒನ್ ಟೈಮ್ ನಿಮ್ಮ ಲೈಫ್ ಟೈಮಲ್ಲಿ ಅವರು OTRಲ್ಲಿ ಚೇಂಜಸ್ ಮಾಡಲಿಕ್ಕೆ ಅನುವು ಮಾಡಿಕೊಡ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ದ ಚೇಂಜಸ್ ಇನ್ OTR ಪ್ರೊಫೈಲ್ ರಿಜಿಸ್ಟ್ರೇಷನ್ ಡಾಟಾ ಶಾಲ್ ಬಿ ಅವೈಲೇಬಲ್ ಟಿಲ್ ಎಕ್ಸ್ಪೈರಿ ಆಫ್ 7 days ಫ್ರಮ್ ದ ನೆಕ್ಸ್ಟ್ ಡೇ ಆಫ್ಟರ್ ದ ಕ್ಲೋಷರ್ ಆಫ್ ದ ಅಪ್ಲಿಕೇಶನ್. 7 ದಿವಸಗಳ ಕಾಲಾವಕಾಶ ಕೊಡ್ತಾರೆ ಅಪ್ಲಿಕೇಶನ್ ಕ್ಲೋಸ್ ಆಗೋಕ್ಕಿಂತ ಮುಂಚೆ. window of his her first final application for any examination of the commission. In the case of candidate after registration applies for the first time in this examination, the last date of modification of one-time registration profile registration would be 18/2/2005. ಈ ಒಂದು 18/2/2025 ಒಳಗಾಗಿ OTR ಮಾಡಿಸ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಮಾಡಿಫಿಕೇಷನ್ ಇನ್ ಅಪ್ಲಿಕೇಶನ್ ಫಾರ್ಮ್ other than OTR profile. The Commission has always decided to extend the facility of making corrections in any fields of the final submitted online application. ಅಂದರೆ ಈ ಮಾಡಿಫಿಕೇಷನ್ ಅಪ್ಲಿಕೇಶನ್ ಫಾರ್ಮ್ ಅಥರ್ ದೆನ್ OTR ಅಷ್ಟೇ ಒಂದು ಸಲ ನೀವು ಕರೆಕ್ಷನ್ ಮಾಡಿಸಿಕೊಳ್ಳಬಹುದು. ಬಟ್ ನೀವು ಯಾವ ಜಾಬ್ಗೆ ಫಾರ್ಮ್ ಹಾಕ್ತಾ ಇದ್ದೀರಾ ಅದರಲ್ಲಿ ನೀವು ಮಾಡಿಫಿಕೇಷನ್ ಮಾಡುವಂಥ ಒಂದು ಅಪ್ಲಿಕೇಶನ್ ಇರುತ್ತೆ ಸ್ನೇಹಿತರೆ. ದ ಎಕ್ಸಾಮಿನೇಷನ್ ದಿಸ್ ವಿಂಡೋ ವಿಲ್ ರಿಮೇನ್ ಓಪನ್ ಫಾರ್ 7 days ಫ್ರಮ್ ದ ಡೇಟ್ ಆಫ್ ಓಪನಿಂಗ್ ಆಗಿ 7 daysಲ್ಲಿ ನೀವು ಇದು ಭರಿಸಬೇಕಾಗುತ್ತದೆ. ದ್ಯಾಟ್ ಈಸ್ ಫ್ರಮ್ 12/2/2025 ಟು 18/2/2025 ವರೆಗೆ ನೀವು ಮಾಡಿಫಿಕೇಷನ್ ಏನಾದರೂ ಇದ್ದರೆ ಮಾಡಿಕೋಬಹುದು. ಇನ್ ಕೇಸ್ ಎ ಕ್ಯಾಂಡಿಡೇಟ್ ವಾಂಟ್ಸ್ ಟು ಕ್ಯಾರಿ ಔಟ್ ಎನಿ ಚೇಂಜಸ್ ಏನಾದರೂ ನಾನು ಚೇಂಜಸ್ ಮಾಡಬೇಕಂದ್ರೆ ಗೌರ್ಮೆಂಟ್ strive to have a workforce which reflects gender balance. Women candidates are encouraged to apply. ಅಂತಂದರೆ ಜೆಂಡರ್ ಬ್ಯಾಲೆನ್ಸ್ ಇರಬೇಕು ಮತ್ತು ಹೆಣ್ಣು ಮಗಳು ಹೆಚ್ಚು ಎನ್ಕರೇಜ್ಮೆಂಟ್ ಕೊಡ್ತಾ ಇದ್ದಾರೆ ಗೌರ್ಮೆಂಟ್ದವರು ಅಪ್ಲೈ ಮಾಡಲಿಕ್ಕೆ. ಸೊ ಸ್ನೇಹಿತರೆ, ಒಂದು ಒಳ್ಳೆಯ ಅಪಾರ್ಚುನಿಟಿ ಇದೆ. ಎಲ್ಲರಿಗೆ ಒಂದು ಆಸೆ ಇರುತ್ತೆ, ನಾನು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನಲ್ಲಿ ಫಾರ್ಮ್ ಫಿಲಪ್ ಮಾಡಬೇಕು, ಆಮೇಲೆ ಪಾಸ್ ಆಗಬೇಕು, ಇಂಟರ್ವ್ಯೂ ಆಗಬೇಕು, IAS ಆಫೀಸರ್, IFS ಆಫೀಸರ್, IR ಆಫೀಸರ್, ಈ ರೀತಿ ಒಳ್ಳೆ ಪೋಸ್ಟ್ಗಳನ್ನು ಧರಿಸಬೇಕೆನ್ನುವಂಥ ಪ್ರತಿಯೊಬ್ಬರಿಗೂ ಒಂದು ಆಸೆ ಇರುತ್ತೆ. ನಿಮ್ಮ ಅಭಿಭಾವಕರಿಗೆ ಕೂಡ ಆಸೆ ಇರುತ್ತೆ ಸ್ನೇಹಿತರೆ. ಸೊ ಒಂದು ಒಳ್ಳೆಯ ಅಪಾರ್ಚುನಿಟಿ ಇದೆ. ದಯವಿಟ್ಟು ಗ್ರ್ಯಾಜುಯೇಟ್ ಯಾರಿದ್ದೀರಾ, ಯಾವ ಡಿಸಿಪ್ಲಿನಲ್ಲಿ ಗ್ರ್ಯಾಜುಯೇಟ್ ಇದ್ದೀರಾ, ಆಮೇಲೆ ಡೀಟೇಲ್ಸ್ಗಳನ್ನು ವೆಬ್ಸೈಟಲ್ಲಿ ನೋಡಿಕೊಂಡು ಯಥಾವತ್ತವಾಗಿ ಯಾವುದೇ ಒಂದು ತಪ್ಪು ಮಾಡದೆ ದಯವಿಟ್ಟು ಫಿಲಪ್ ಮಾಡಿ ಸ್ನೇಹಿತರೆ. ಸೊ ದ್ಯಾಟ್ ಫ್ಯೂಚರಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಐ ಥಿಂಕ್ ಹೋಪ್ ನೀವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡಿರಬಹುದು ಎನಿಸುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್.